ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ನಿಮ್ಮ ಶತ್ರುವನ್ನು ಸಂಪೂರ್ಣವಾಗಿ ಬುಡ ಸಮೇತ ಸರ್ವನಾಶ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಈ ಕ್ರಿಯೆನ ಮಾಡೋದಕ್ಕೆ ನಿಮಗೆ ಒಂದು ಏಲಕ್ಕಿ ಬೇಕಾಗುತ್ತೆ, ಮತ್ತು ಒಂದು ಚಿಕ್ಕದಾದ 1 ಇಂಚದು ಒಂದು ಸಣ್ಣ ಮಳೆ ಬೇಕಾಗುತ್ತೆ. ಅದು ಹಿತ್ತಾಳೆ ಮಳೆನೇ ಆಗಬೇಕಾಗುತ್ತೆ. ಇದನ್ನು ತೆಗೆದುಕೊಂಡು ಈ ಕ್ರಿಯೆನ ಶನಿವಾರದ ದಿನ ಮಾಡಬೇಕಾಗುತ್ತೆ. ಮತ್ತು ಅವರ ಒಂದು ಫೋಟೋ ಬೇಕಾಗುತ್ತೆ. ಅವರ ಫೋಟೋ, ಒಂದು ಹಿತ್ತಾಳೆ ಮಳೆ ತುಂಬ ಸಣ್ಣದು, ಮತ್ತು ಒಂದು ಏಲಕ್ಕಿ, ಇಷ್ಟನ್ನು ತೆಗೆದುಕೊಂಡು ಶನಿವಾರದ ದಿನ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಮುಖ ಮಾಡಿ ಕುಳಿತುಕೊಂಡು ಆ 3 ವಸ್ತುನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಬಲಗೈಯಲ್ಲಿ ಅವರ ಫೋಟೋ, ಏಲಕ್ಕಿ ಮತ್ತು ಮಳೆ, ಇಷ್ಟನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಹೇಳ್ತೀನೋ ಮಂತ್ರ, ಈ ಮಂತ್ರನ 1008 ಸಾರಿ ಪಠನೆ ಮಾಡಬೇಕಾಗುತ್ತೆ. ಮಂತ್ರ ತುಂಬ ಚಿಕ್ಕದಾಗಿದೆ. ಕ್ರೀಂ ಕ್ರೀಂ ಫಟ್, ಕ್ರೀಂ ಕ್ರೀಂ ಫಟ್, ಕ್ರೀಂ ಕ್ರೀಂ ಫಟ್, ಈ ರೀತಿಯಾಗಿ 1008 ಸಾರಿ ಪಠನೆ ಮಾಡೋದಿರುತ್ತೆ. ಪಠನೆ ಮಾಡಿ ಮುಗಿದ ಮೇಲೆ ಆ 3 ವಸ್ತುಗೆ ಉಫ್ ಅಂತ ಅಭಿಮಂತ್ರಿಸಿ ಆದ ಮೇಲೆ ಆ ಮಳೆ ಏನು ನಿಮ್ಮ ಕೈಯಲ್ಲಿದೆಯೋ ಅದನ್ನು ಏಲಕ್ಕಿಗೆ ಚುಚ್ಚು ಬಿಡಿ ಸಾಕು. ಚುಚ್ಚಿ ಆದ ಮೇಲೆ ಅವರ ಫೋಟೋ ಏನಿದೆಯೋ ಆ ಫೋಟೋದಲ್ಲೇ ಅದನ್ನು ಫೋಲ್ಡ್ ಮಾಡಿ ಆ 3 ವಸ್ತುನ ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಸ್ಮಶಾನದ ಹತ್ತಿರ ಮಣ್ಣಿನಲ್ಲಿ ಹೂಳು ಬಂದ್ಬಿಡಿ ಸಾಕು. ಆಮೇಲೆ ನೋಡಿ, ನಿಮ್ಮ ಶತ್ರು ಏನಿದಾರೋ ಅವರು ಬುಡ ಸಮೇತ ಸರ್ವನಾಶ ಆಗೋದ್ರಲ್ಲಿ ಒಂದು ಮಾತಿಲ್ಲ. ಖಂಡಿತ ಈ ಕ್ರಿಯೆ ಆಗುತ್ತೆ ಸ್ನೇಹಿತರೆ. ಮಾಡಿ. ಎಲ್ರಿಗೂ ಮಂಗಳವಾಗಿ.